ಆಯ್ತ್ರಿ ಬೇಕ್ರಿ ಆಯ್ತು, ನೀವೇನ್ ತಲೆ ಕೆಡಿಸ್ಕೊಬೇಡ್ರಿ, ಎಲ್ಲ ಸರಿ ಮಾಡ್ತೇವಂತ. ಏ ತಮ್ಮ ತಮ್ಮ, ಓಯಪ್ಪ 16ಕ್ಕೆ ಮದುವೆ ಡೇಟ್ ಫಿಕ್ಸ್ ಆಗ್ಬಿಟ್ಟೈತಿ. ಬಡ ಬಡ ಹೊರಿ ಹಿಡ್ಕ ಗುರುವಾರ ಮಾರಿ ಹೆಚ್ಚು ಕಡಿಮೆ ರೇಟಿಗೆ ಕೊಟ್ಟು ಬಂದ್ಬಿಡದ್. ಯಪ್ಪ ಈಗ ಸದ್ಯ ನಾ ಹೊರಿ ಮಾರಂಗಿಲ್ಪ. ಅದೇನ್ ತಿಂತಿಲ್ಲ, ರೊಕ್ಕ ಎಲ್ಲಿಂದ ಹೊಂದಿಸ್ಲ ನಾನು. ಸುತ್ತಮುತ್ತಲ ಹಳ್ಳಿಯಾಗ ನಮ್ದ ಹೋರಿ ಫೇಮಸ್ ಐತಿ. ಎಲ್ಲಾ ಕಡೆ ನಮ್ ಹೋರಿ ಅಂದ್ರ ಒಂದ್ ಗತ್ ಐತಿ. ಈ ಟೈಮ್ನಾಗ ನಾ ಹೋರಿ ಮಾರಂಗಿಲ್ಪ. ಅದ್ ಪಕ್ಕದ ಹೋರಿ ಫೇಮಸ್ ಐತಿ ಅಂತಂದ್ರ ತಂಗಿ ಮದ್ವಿ ಎಲ್ಲಿಂದ ರೊಕ್ಕ ಹೊಂದಿಸ್ಲ ನಾನು. ನೀ ಏನ್ರ ಹೇಳಪ್ಪ, ನಂಗೆ ಗೊತ್ತಿಲ್ಲ. ಹೋರಿ ನಮ್ಮ ಮನಿ ಹೆಸರನ್ನ ತರ್ತೈತಿ, ಅಷ್ಟ್ ಹಬ್ಬ ಮಾಡೋದೈತಿ. ಒಟ್ಟಿಗೆ ಏನ್ ತಿಂತಿಲ್ಲ, ತಿಳಿತೈತಿ ಇಲ್ಲ ನಿನಗ ಅಡಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತೈತಿ. ನಡ ನನಗೆ ಯಪ್ಪ ನಡಿವ, ನಿನ್ ಗೊತ್ತಾಗಲ್ಲ. ನಡಿ ಒಳಗ. ಏನಂತಂದ್ ಹೇಳಿ ರೊಕ್ಕ ಇಸ್ಕೊಂಡ್ ಹೋಗಿದ್ಲೆ. ತಂಗಿ ಮದ್ವಿ ಟೈಮ್ನಾಗ ರೊಕ್ಕ ಸರಿ ಮಾಡಿ ಕೊಡ್ತೇನೆ ಅಂತಂತ ಹೇಳಿದ್ದಿಲ್ಲ. ಈಗ ಯಾಕೆ ಹಿಂಗ್ ಮಾಡಕಂತಿ? ಯಪ್ಪ ಈ ಹೋರಿ ಮಾರಿದ ನಮ್ಮ ಮನ್ಯಾಗ ಇರಂಗಿಲ್ಲ ನೋಡ. ಏ ಮನಿ ಬಿಟ್ಟು ನಡಿಲೆ, ನನ್ ಗೊತ್ತೈತಿ ನನ್ ಮಗಳ ಮದ್ವಿ ಮಾಡೋದು. ಹೊಸ ಹೋರಿ ಪರವ, ಏ ಪರವ, ಅಲ್ಲ ನಮ್ಮವ್ವ ಹೊಸ ವರಿ ತಂದಿಯೇನ? ಬಾರ್ಲಿ ಅಳಿಯ. ಏ ಹುಡಾಕ್ ಬೇಕಾಗಿತ್ತಲ್ಲ ಲೇಪ, ಅದಕ್ಕೆ ತಗೊಂಬಂದನಿ. ಬಾಯ್ಗುಡೈತೆ ಹೆಂಗ? ಈಗ ನಾ ಕಲ್ಲ ಹಚ್ಚೈತಿ, ಹ ಇನ್ನು ಬಾಯ್ಗುಡಿಲಿ ಲೇಪ. ಮಾವ ಊರಿ ಲಕ್ಷಣ ನೋಡಿದ್ರ ಪಿಪಿನ ಹೊರಂಗ್ ಕಾಣ್ತೈತಿದೆ. ಆಗಲೇ ಎಲ್ಲಿ ಕೊಬ್ಬರಿ ಉರಿ ಹಚ್ಚಿದತ್ಲಾಗ ನಮಗ ಇದ್ದಿದ್ ಬಾಳೆ ಮಾಡ್ಕೊಂಡ್ ಹೋದ್ರ ರಗಡಾಗೈತಿ. ನಾವ್ ಕೊಬ್ಬರಿ ಉರಿ ಅಲ್ಲ ನೋಡಪ್ಪ. ಆದ್ರ ಅಳಿಯ ನೀ ಹೇಳಾಕತ್ತಿ ಅಂದ್ಮೇಲೆ ಹಾವೇರಿ ಹಬ್ಬದಾಗ ಈ ವರ್ಷ ಒಮ್ಮೆ ಪಿಪಿ ಕಟ್ಟೆ ನೋಡೋಣ ಬಿಡ್ಲಿ. ಆತ್ ಮಾವ, ಪಿಪಿ ಕಟ್ಟದ್ ಹೋಗ್ಲಿ, ಮನಿ ಮುಂದ ಚಿತ್ರ ಹಾಕ್ಸೋದೆ ಅವಾಗ. ನೀ ಹೂ ಅಂದ್ರೆ ಏನ್ ಲೇಟ್ ಆಗತ್ತಲ್ಲಿ ಹಾಕ್ಸನಂತ ಬಿಡ. ಮಾವ ನಂದೇನಿಲ್ಲ.